ಆತ್ಮೀಯ ಪಾಲಕ ಬಂಧುಗಳೇ, ಗಡಿ ಭಾಗವಾದ ಚಿಕ್ಕೋಡಿ ಹಾಗೂ ಸುತ್ತಮುತ್ತಲಿನ ಜನರ ಶಿಕ್ಷಣದ ದಾಹವನ್ನು ನೀಗಿಸುವ ಮಹತ್ತರ ಉದ್ದೇಶದೊಂದಿಗೆ ಪ್ರಮುಖ ಸಹಕಾರಿ ಧುರೀಣರು ಹಾಗೂ ಶಿಕ್ಷಣ ಪ್ರೇಮಿಗಳಾದ ಲಿಂಗೈಕ್ಯ ಶ್ರೀ ಎಂ.ಕೆ. ಕವಟಗಿಮಠ್ ಹಾಗೂ ಅವರ ಸಂಗಡಿಗರ ಸಹಕಾರ ಮತ್ತು ಪ್ರೋತ್ಸಾಹದ ಫಲವಾಗಿ 1962ರಲ್ಲಿ ಪ್ರತಿಷ್ಠಿತ ಸಿಎಲ್ಇ ಸಂಸ್ಥೆ ಸ್ಥಾಪನೆಯಾಯಿತು. ಸತತ 6 ದಶಕಗಳಿಂದ ಸುದೀರ್ಘ ಶೈಕ್ಷಣಿಕ ಸೇವೆ ಸಲ್ಲಿಸುತ್ತಿರುವ ಅಂದಿನ ಎನ್ಸಿ ಪ್ರೌಢಶಾಲೆ ಇಂದು ನಮ್ಮೆಲ್ಲರ ನೆಚ್ಚಿನ ಸಿಎಸ್ಎಸ್ ಪ್ರೌಢಶಾಲೆಯಾಗಿದೆ. 2025 ಮತ್ತು 26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಪ್ರೌಢಶಾಲೆಯ ಕನ್ನಡ ಮಾಧ್ಯಮದಲ್ಲಿ 1231 ವಿದ್ಯಾರ್ಥಿಗಳು ಹಾಗೂ ಉರ್ದು ಮಾಧ್ಯಮದಲ್ಲಿ 195 ವಿದ್ಯಾರ್ಥಿಗಳು ಸೇರಿ ಒಟ್ಟು 1426 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಈ ಗರಿಷ್ಠ ಮಕ್ಕಳ ಸಂಖ್ಯೆಗೆ ಪಾಲಕ ಬಂಧುಗಳ ಸಹಕಾರ, ಇಂದಿನ ಆಡಳಿತ ಮಂಡಳಿಯವರ ನಿರಂತರ ಮಾರ್ಗದರ್ಶನ ಹಾಗೂ ಶಿಕ್ಷಕರ ಯೋಜನಾಬದ್ಧ ಕಾರ್ಯನಿರ್ವಹಣೆಯೇ ಪ್ರಮುಖ ಕಾರಣ. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಅನುಕೂಲಕ್ಕಾಗಿ 1985ರಿಂದ ಕರೋಶಿಯಲ್ಲಿ ಕನ್ನಡ ಮಾಧ್ಯಮದ ಒಂದು ವಿಭಾಗವು ಕಾರ್ಯನಿರ್ವಹಿಸುತ್ತಿರುವುದು ನಮ್ಮ ಶಾಲೆಯ ವಿಶೇಷತೆಯಾಗಿದೆ. ಮೂಲಭೂತ ಸೌಕರ್ಯಗಳೇ ಗುಣಮಟ್ಟದ ಶಿಕ್ಷಣದ ಮೊದಲ ಹೆಜ್ಜೆ ಎಂಬಂತೆ ಆಡಳಿತ ಮಂಡಳಿಯವರ ಸಹಕಾರದಿಂದ ನಮ್ಮ ಶಾಲೆಯು ಉತ್ತಮ ವಾತಾವರಣ ಹೊಂದಿದ ಸುಸಜ್ಜಿತ ಕಟ್ಟಡ, ವಿಶಾಲ ಆಟದ ಮೈದಾನ ಹಾಗೂ ಆಧುನಿಕ ಪೀಠೋಪಕರಣ ವ್ಯವಸ್ಥೆಗಳನ್ನು ಹೊಂದಿದೆ. ಡಿಜಿಟಲ್ ಸಿಎಲ್ಇ, ಡಿಜಿಟಲ್ ಸಿಎಸ್ಎಸ್ ಎಂಬ ಆಡಳಿತ ಮಂಡಳಿಯವರ ಕನಸಿನಂತೆ ಪ್ರತಿ ವರ್ಗ ಕೋಣೆಯಲ್ಲೂ ಸ್ಮಾರ್ಟ್ ಟಿವಿ, ಪ್ರೊಜೆಕ್ಟರ್ಗಳನ್ನು ಅಳವಡಿಸಲಾಗಿದೆ. ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಶಾಲಾ ಆವರಣದಲ್ಲಿ ಸಿಸಿ ಕ್ಯಾಮೆರಾಗಳು, ತುರ್ತು ಸಂದರ್ಭಗಳಿಗೆ ಅಗ್ನಿನಂದಕ ವ್ಯವಸ್ಥೆ ಹಾಗೂ ದ್ವಾರಪಾಲಕರ ನೇಮಕಗಳಂತಹ ಕ್ರಮ ಕೈಗೊಳ್ಳಲಾಗಿದೆ. ಜೊತೆಗೆ ಮಕ್ಕಳ ಆರೋಗ್ಯಕ್ಕಾಗಿ ಶುದ್ಧ ಕುಡಿಯುವ ನೀರಿನ ಘಟಕದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಮ್ಮ ಶಾಲೆಯು ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಹೊಂದಿದ್ದು, ಗಣಕಯಂತ್ರದ ಜ್ಞಾನ ವೃದ್ಧಿಸಿ ಮಕ್ಕಳಲ್ಲಿ ತಾಂತ್ರಿಕ ಮನೋಭಾವನೆಯನ್ನು ಬೆಳೆಸುತ್ತಿದ್ದೇವೆ. ಶಿಸ್ತು ಇಲ್ಲದ ಜೀವನ ಚುಕ್ಕಾಣಿ ಇಲ್ಲದ ದೋಣಿಯಂತೆ ಎಂಬ ಮಾತಿನಂತೆ ಮಕ್ಕಳಲ್ಲಿ ಶಿಸ್ತು, ಸಂಯಮ ಹಾಗೂ ರಾಷ್ಟ್ರ ಪ್ರೇಮವನ್ನು ಬೆಳೆಸಲು ಪ್ರತ್ಯೇಕ ಬಾಲಕ ಮತ್ತು ಬಾಲಕಿಯರಿಗಾಗಿ ಎನ್ಸಿಸಿ ಹಾಗೂ ಸ್ಕೌಟ್ಸ್ ಗೈಡ್ಸ್ ವಿಭಾಗಗಳನ್ನು ಹೊಂದಿದೆ. 8 ಮತ್ತು 9ನೇ ತರಗತಿಯ ಮಕ್ಕಳಲ್ಲಿ ಗಣಿತ ಹಾಗೂ ಇಂಗ್ಲಿಷ್ ವಿಷಯಗಳ ಮೂಲ ಪರಿಕಲ್ಪನೆಗಳನ್ನು ಗಟ್ಟಿಗೊಳಿಸಲು ಫೌಂಡೇಶನ್ ಸಿರೀಸ್ ಮತ್ತು LBA ಆಧಾರಿತ ವಿಡಿಯೋ ಪಾಠಗಳನ್ನು ಪ್ರತಿನಿತ್ಯ ಮುಂಜಾನೆ 9:40ರಿಂದ 10:15ರವರೆಗೆ ಆಯೋಜನೆ ಮಾಡಲಾಗಿದೆ. ನನ್ನ ಹೆಸರು ಪ್ರೀತಿ ಮಲಗೌಡ ಪಾಟೀಲ್. ನಾನು ಉಮರಾನಿ ಗ್ರಾಮದಿಂದ ಚಿಕ್ಕೋಡಿಯಲ್ಲಿರುವ ಸಿಎಲ್ಇ ಸಂಸ್ಥೆಯ ಸಿಎಸ್ಎಸ್ ಪ್ರೌಢಶಾಲೆಗೆ ಬರುತ್ತೇನೆ. ನನಗೆ ಮೊದಲು ಗಣಿತ ಮತ್ತು ಇಂಗ್ಲಿಷವೆಂದರೆ ತುಂಬ ಭಯವಾಗುತ್ತಿತ್ತು. ಆದರೆ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಕ್ಲಾಸ್ನಲ್ಲಿ ಒಂದೊಂದು ಟಿವಿಯ ವ್ಯವಸ್ಥೆಯೂ ಇದೆ. ನಮ್ಮ ಶಾಲೆಯ ಶಿಕ್ಷಕರು ವಿಡಿಯೋ ಪಾಠಗಳ ಮೂಲಕ ಗಣಿತವನ್ನು ಹಂತ ಹಂತವಾಗಿ ವಿವರಿಸುವುದರ ಮೂಲಕ ಗಣಿತದ ಮೂಲ ಪರಿಕಲ್ಪನೆಗಳನ್ನು ಸುಲಭವಾಗಿ ತಿಳಿಸಿದ್ದಾರೆ ಮತ್ತು ಇಂಗ್ಲಿಷ್ ವ್ಯಾಕರಣದ ಬಗ್ಗೆ ಸವಿವರವಾಗಿ ಎಲ್ಲವನ್ನು ವಿವರಿಸಿದ್ದಾರೆ. ಆದ್ದರಿಂದ ನನಗೆ ಗಣಿತ ಲೆಕ್ಕಗಳನ್ನು ಬಿಡಿಸುವ ಸಾಮರ್ಥ್ಯ ಮತ್ತು ಇಂಗ್ಲಿಷ ಮಾತನಾಡುವ ಧೈರ್ಯವೂ ಬಂದಿದೆ. ನಮ್ಮ ಶಾಲೆಯು ಚಿಕ್ಕೋಡಿಯಲ್ಲಿರುವ ಅತ್ಯುತ್ತಮ ಮತ್ತು ಪ್ರಮುಖ ಶಾಲೆಯಾಗಿದೆ ಎಂದು ನಾನು ಹೇಳಬಯಸುತ್ತೇನೆ. ಈ ನಮ್ಮ ಶಾಲೆಯು ಆದರ್ಶ ವಿದ್ಯಾರ್ಥಿಗಳ ಮಾದರಿ ಶಾಲೆಯಾಗಿದೆ ಎಂದು ನಾನು ಹೇಳಬಯಸುತ್ತೇನೆ. ಧನ್ಯವಾದಗಳು. 10ನೇ ತರಗತಿಯ ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆಗಾಗಿ ಪ್ರತಿದಿನ ಪ್ರಾರ್ಥನೆಗೂ ಮುನ್ನ ವಿಶೇಷ ತರಗತಿಗಳು, ಸಾಯಂಕಾಲ ದಿನಕ್ಕೊಂದು ವಿಷಯದ ವರ್ಕ್ಶೀಟ್ ಹಾಗೂ ವಾರದ ಗುರಿ ಮರೆಯದಿರಿ ಎಂಬ ಶೀರ್ಷಿಕೆಯಡಿ ವಿಶೇಷ ವಿಡಿಯೋ ಪಾಠ ವೀಕ್ಷಣೆಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಪರೀಕ್ಷಾ ಭಯ ನಿವಾರಣೆ ಹಾಗೂ ಉತ್ತಮ ಸಾಧನೆಗಾಗಿ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿ ಎಂಬ ಪರೀಕ್ಷಾ ಸಪ್ತಾಹದ ಅಡಿ ಪ್ರತಿ ಶನಿವಾರ 2 ವಿಷಯಗಳ ಪ್ರಾಕ್ಟೀಸ್ ಪೇಪರ್ಗಳನ್ನು ನಡೆಸಲಾಗುತ್ತಿದೆ.
ನಾನು ಕುಮಾರಿ ಚೈತ್ರ ಹೆಬ್ಬಾಳಿ 9ನೇ ತರಗತಿಯಲ್ಲಿ ಓದುತ್ತಿದ್ದು, ನಮ್ಮಲ್ಲಿ ಪರೀಕ್ಷಾ ಭಯ ಹೋಗಲಾಡಿಸಲು ಮತ್ತು ಉತ್ತಮ ಫಲಿತಾಂಶವನ್ನು ಸಾಧಿಸಲು ಪ್ರಾಕ್ಟೀಸ್ ಪೇಪರ್ ಯೋಜನಾ ಅಡಿ ಪ್ರತಿ ಶನಿವಾರ 2 ವಿಷಯಗಳಂತೆ ಘಟಕ ಪರೀಕ್ಷೆ ಮತ್ತು ಪ್ರತಿದಿನ ಮುಂಜಾನೆ 9:30ಕ್ಕೆ ವಿಶೇಷ ತರಗತಿಗಳ ಜೊತೆಗೆ ವಿಡಿಯೋ ಲೆಸನ್ಸ್ ನಡೆಸಿ ನಮ್ಮಲ್ಲಿ ಪರೀಕ್ಷಾ ಭಯವನ್ನು ನಿವಾರಿಸಲು ವಿಷಯ ಶಿಕ್ಷಕರು ಪ್ರತಿದಿನ ಆತ್ಮವಿಶ್ವಾಸವನ್ನು ತುಂಬುತ್ತಿದ್ದಾರೆ. ಪ್ರಾಕ್ಟೀಸ್ ಪೇಪರ್ಗಳಿಂದ ನಮಗೆ ಪರೀಕ್ಷೆಯ ಮಾದರಿ ಸ್ಪಷ್ಟವಾಗುತ್ತದೆ. ಸಮಯವನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಕಲಿಯುತ್ತೇವೆ. ನಮ್ಮ ತಪ್ಪುಗಳನ್ನು ಗುರುತಿಸಿ ತಿದ್ದಿಕೊಳ್ಳಲು ಸಹಾಯಕವಾಗುತ್ತದೆ. ಇದರಿಂದ ಪರೀಕ್ಷೆಯ ಭಯ ಕಡಿಮೆಯಾಗಿ ಆತ್ಮವಿಶ್ವಾಸ ಹೆಚ್ಚುತ್ತಿದೆ. ಶೈಕ್ಷಣಿಕ ಪ್ರಗತಿಯ ಪರಿಶೀಲನೆಗಾಗಿ ಪಾಲಕರ ಮನೆ ಭೇಟಿ ಹಾಗೂ ಪಾಲಕರ ಸಭೆಗಳನ್ನು ಹಮ್ಮಿಕೊಂಡು ಉತ್ತಮ ಫಲಿತಾಂಶಕ್ಕಾಗಿ ಸದಾ ಶ್ರಮಿಸುತ್ತಿದ್ದೇವೆ. ಇದಕ್ಕೆ 2024-25ನೇ ಸಾಲಿನ SSLC ಫಲಿತಾಂಶವೇ ಸಾಕ್ಷಿ. ಕಳೆದ ವರ್ಷ ಕುಮಾರಿ ಕೋಮಲ್ ಹವಾಲ್ದಾರ್ ಇವಳು 625ಕ್ಕೆ 621 ಅಂಕಗಳೊಂದಿಗೆ ರಾಜ್ಯಕ್ಕೆ 5ನೇ ಸ್ಥಾನ ಪಡೆದು ಶೈಕ್ಷಣಿಕ ಜಿಲ್ಲೆ, ನಮ್ಮ ಸಂಸ್ಥೆ ಹಾಗೂ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾಳೆ. ಯೋಗ್ಯತೆ ಇದ್ದರೆ ಯೋಗ ಬಂದೇ ಬರುತ್ತದೆ ಎಂಬ ಮಾತಿಗೆ ಸಾಕ್ಷಿ ಎಂಬಂತೆ ಪ್ರಸ್ತುತ ವರ್ಷದಲ್ಲಿ ಶಿಕ್ಷಣ ಇಲಾಖೆ ಆಯೋಜಿಸಿದ ಜೂಡೋ, ಕುಸ್ತಿ ಹಾಗೂ ಕರಾಟೆ ಪಂದ್ಯಾವಳಿಗಳಲ್ಲಿ ನಮ್ಮ ಶಾಲೆಯ 10 ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಬೆಳಗಾವಿಯಲ್ಲಿ ನಡೆದ ರಾಜ್ಯ ಮಟ್ಟದ ಜೂಡೋ ಸ್ಪರ್ಧೆಯ 70 kg ವಿಭಾಗದಲ್ಲಿ ಕುಮಾರಿ ತೃಪ್ತಿ ಬಾಗನಗೌಡ ಪಾಟೀಲ್ ಹಾಗೂ 73 kg ವಿಭಾಗದಲ್ಲಿ ಕುಮಾರ್ ವಿನೋದ್ ಬಸಪ್ಪ ಪಾಟೀಲ್ ಈ ಇಬ್ಬರು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದು ಬಂಗಾರದ ಪದಕದೊಂದಿಗೆ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇದಲ್ಲದೆ ಕುಮಾರಿ ಗಂಗವ್ವ ರೇವಪ್ಪ ಡಂಗೇರ್ ಬೆಳ್ಳಿಯ ಪದಕದೊಂದಿಗೆ ದ್ವಿತೀಯ ಸ್ಥಾನ, ಕುಮಾರಿ ಪ್ರತೀಕ್ಷಾ ನಾಯ್ಕ್ ಕಂಚಿನ ಪದಕದೊಂದಿಗೆ ತೃತೀಯ ಸ್ಥಾನ ಪಡೆದಿದ್ದಾರೆ. ಹೊಸಪೇಟೆಯಲ್ಲಿ ನಡೆದ ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಕುಮಾರಿ ತೃಪ್ತಿ ಬಾಗನಗೌಡ ಪಾಟೀಲ್ ತೃತೀಯ ಸ್ಥಾನ ಪಡೆದು ಶಾಲೆಯ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾಳೆ. ಈ ಎಲ್ಲ ಸಾಧನೆಗಳ ಹಿಂದೆ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ MI ಪೂಜಾರಿ ಅವರ ಸಮರ್ಪಿತ ತರಬೇತಿ ಹಾಗೂ ಮಾರ್ಗದರ್ಶನ ಪ್ರಮುಖವಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಕವಟಿಮಠ್, ನಿರ್ದೇಶಕರು CLE ಸಂಸ್ಥೆ. 1962ರಲ್ಲಿ ನಮ್ಮ ಪೂಜ್ಯ ದಿವಂಗತ ಅಜ್ಜವರಾದಂಥ MK ಕವಟಿಮಠ್ ಅವರು CLE ಸಂಸ್ಥೆಯನ್ನು ಹುಟ್ಟುಹಾಕಿದರು. ಇದರ ಮೂಲ ಉದ್ದೇಶ ಏನೆಂದರೆ ಎಲ್ಲ ಜನಾಂಗದ ಹುಡುಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗಲಿ ಹಾಗೂ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಕೂಡ ಶಿಕ್ಷಣ ಸಿಗಲಿ ಎಂದು ಹಾಕಿದರು. ಈ ಸಂಸ್ಥೆಯನ್ನು ಮುನ್ನ ನನ್ನ ದೊಡ್ಡಪ್ಪರಾದಂಥ ಸನ್ಮಾನ್ಯ ಶ್ರೀ ಮಾಂತೇಶಣ್ಣ ಕವಟಿಮಠ್ ಹಾಗೂ ತಂದೆಯಾರಾದಂಥ ಜಗದೀಶಣ್ಣ ಕವಟಿಮಠ್ ಅವರು ಅದನ್ನು ನಡೆಸ್ಕೊಂಡು ಬಂದರು. ಸೊ ಇವಾಗ ಹೇಳ್ಬೇಕಂತಂತಂದರೆ ಇದು ನಮ್ಮ CLE ಸಂಸ್ಥೆಯ ಮೊದಲ ಅಂಗ ಸಂಸ್ಥೆ. ಇದರಲ್ಲಿ ನಮ್ಮ ಹೆಮ್ಮೆಯ ಸಂಗತಿ ಅಂದರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಏಡೆಡ್ ಸಂಸ್ಥೆಯಲ್ಲಿ ಇದ್ದರೆ ಕರ್ನಾಟಕದಲ್ಲಿ ಅದು ಮಾತ್ರ CSS ಸಂಸ್ಥೆಯಲ್ಲಿ ಮಾತ್ರ. ಹಾಗೂ ಮತ್ತೊಂದು ಸಂಗತಿ ಹೇಳಬೇಕಂದ್ರೆ ಕಳೆದ ವರ್ಷ SSLC ಫಲಿತಾಂಶದಲ್ಲಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆದು ನಮ್ಮ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಕ್ಕೆ ಬಯಸ್ತೇನೆ. ಹಾಗೂ ಇದಲ್ಲದೆ ಬರೀ ಅಕಾಡೆಮಿಕಲ್ಲಿ ಮಾತ್ರ ಎಲ್ಲ ನಮ್ಮ ಹುಡುಗರು ಸುಮಾರು ಸ್ಪೋರ್ಟ್ಸಲ್ಲಿ ಕೂಡ ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ. ಅದರಲ್ಲಿ ಜೂಡೋದಲ್ಲಿ 2 ಜನ ವಿದ್ಯಾರ್ಥಿಗಳು ಇದಕ್ಕೆ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ಇದಲ್ಲದೆ ನಮ್ಮ 10th ಗ್ರೇಡ್ ಹುಡುಗರಿಗೆ 10ನೇ ತರಗತಿ ಹುಡುಗರಿಗೆ ನಾವು ಸ್ಪೆಷಲ್ ಆಗಿ ಮೆಂಟರಿಂಗ್ ಪ್ರೋಗ್ರಾಮ್ ಮಾಡುತ್ತೇವೆ. ಎಲ್ಲಿ ಎಲ್ಲ ಥರ ಟೀಚರ್ಸು ಪ್ರತಿ ಗ್ರೂಪ್ ವೈಸ್ ಮಾಡಿ ಹುಡುಗರಿಗೆ 1-to-1 ಕೇರ್ ತೊಗೊಂಡು ಅವ್ರಿಗೆ ಎಲ್ಲಿ ವೀಕ್ ಇದ್ದಾರೆ ಅವ್ರಿಗೆ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ನಾವು ಇದನ್ನು ಮಾಡ್ಕೋತ ಬಂದಿದ್ದೇವೆ. ಮತ್ತು ಇದರ ಕಾರಣದಿಂದ ನಮ್ಗೆ ರಿಸಲ್ಟ್ಸ್ ಕೂಡ ಬಂದಿದೆ.
ಇದಲ್ಲದೆ ನಾವು ಮೇನ್ CLEದಲ್ಲೇ ಒಂದು ಬಯಸೋದೇನಂತಂದರೆ ಕ್ವಾಲಿಟಿ ಎಜುಕೇಷನ್. ಯಾಕಂದರೆ ಈಗಿನ ಕಾಲದಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಟ್ಟರೆ ಮಾತ್ರ ನಾವು ರಿಸಲ್ಟ್ಸ್ ಅಚೀವ್ ಮಾಡ್ಬೋದು. ಸೊ ಹಿಂಗಾಗಿ ನಮ್ಮ ಸ್ಟಾಫ್ ಫ್ಯಾಕಲ್ಟಿ ಆಲ್ ಆಫ್ ದೆಮ್, ಬೋತ್ ಏಡೆಡ್ ನಾನ್ ಏಡೆಡ್ ಸ್ಟಾಫ್ ಎಲ್ಲರೂ ಕೂಡಿ ಆಸ್ ಎ ಟೀಮಾಗಿ ವರ್ಕ್ ಮಾಡಿ ಇವತ್ತು ನಮಗೆಲ್ಲ ಹುಡುಗರಿಗೆ ಒಂದು ಚಲೋ ಎಜುಕೇಷನ್ ಕೊಡ್ತಿದ್ದಾರೆ. ಇದಲ್ಲದೆ ಮತ್ತು ಈಗಿನ ಟೆಕ್ನಾಲಜಿಕಲಿ ನಾವು ಕೂಡ ಅಪ್ಗ್ರೇಡ್ ಆಗಿದ್ದೇವೆ. ಓನ್ಲಿ ಏಡೆಡ್ ಸ್ಕೂಲ್ ಇಲ್ಲಿ ಹೇಳ್ಬೋದಂದರೆ ವಿತ್ ಟೆಕ್ನಾಲಜಿಕಲಿ ಅಪ್ಗ್ರೇಡೇಷನ್, ಬೋತ್ ಪೆನಲ್ ಬೋರ್ಡ್ ಆಗಲಿ ಸ್ಮಾರ್ಟ್ TV ಆಗಲಿ ಇನ್ ಆಲ್ವೇಸ್. ಸೊ ಇಷ್ಟೆಲ್ಲ ಮಾಡ್ಕೋತ ಬಂದೇವಿ. ಆಮೇಲೆ ಇದರಿಂದ ನಾವು ನಮ್ಮ ಹುಡುಗರಿಗೆ ಚಲೋ ಎಜುಕೇಷನ್ ಕೊಡೋಕ್ಕೆ ಸಾಧ್ಯತೆ. ಸೊ ಎಲ್ಲ ಪಾಲಕರಿಗೆ ಒಂದೇ ಹೇಳೋದಂದರೆ ಧನ್ಯವಾದ. ನಮ್ಮ ಮೇಲೆ CLE ಸಂಸ್ಥೆ ಮೇಲೆ ನೀವು ಇಷ್ಟು ವಿಶ್ವಾಸ ಇಟ್ಟಿರಿ, ನಮಗೆ ಒಂದು ಹೆಮ್ಮೆಯ ಸಂಗತಿ. ಧನ್ಯವಾದಗಳು. ಬುದ್ಧಿಗೆ ಬಲ ಕೊಡುವುದು ಪುಸ್ತಕ, ದೇಹಕ್ಕೆ ಬಲ ಕೊಡುವುದು ಪೌಷ್ಟಿಕ ಆಹಾರ ಎಂಬ ನಾಣ್ಣುಡಿಯಂತೆ ಮಕ್ಕಳಲ್ಲಿ ಪೋಷಕಾಂಶ ಕೊರತೆ ನಿವಾರಣೆ ಹಾಗೂ ಹಾಜರಾತಿ ಹೆಚ್ಚಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರದ ಅಕ್ಷರ ದಾಸೋಹ ಯೋಜನೆಯಡಿ ಪ್ರತಿದಿನ ಮುಂಜಾನೆ ಹಾಲು, ಮಧ್ಯಾಹ್ನ ಬಿಸಿಯೂಟದ ಜೊತೆಗೆ ಬಾಳೆಹಣ್ಣು ಹಾಗೂ ಮೊಟ್ಟೆಗಳನ್ನು ವಿತರಿಸಲಾಗುತ್ತಿದೆ. ನೋಡಿ ಕಲಿಯೋಣ, ಅನುಭವಿಸಿ ಬೆಳೆಯೋಣ ಎಂಬ ಆಶಯದೊಂದಿಗೆ ಡಿಸೆಂಬರ್ ತಿಂಗಳಿನಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ 3 ದಿನಗಳ ಶೈಕ್ಷಣಿಕ ಪ್ರವಾಸವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ವರ್ಷವಿಡೀ ಶಾಲಾ ಶೈಕ್ಷಣಿಕ ಯೋಜನೆಯಡಿ ವಿಶ್ವ ಪರಿಸರ ದಿನ, ಅಂತಾರಾಷ್ಟ್ರೀಯ ಯೋಗ ದಿನ, NCC ದಿನ, ವಿಜ್ಞಾನ ವಸ್ತು ಪ್ರದರ್ಶನ, ರಂಗೋಲಿ ಸ್ಪರ್ಧೆ, ಆಪ್ತ ಸಮಾಲೋಚನಾ ಕಾರ್ಯಕ್ರಮ, ವಾರ್ಷಿಕ ಕ್ರೀಡಾಕೂಟ ಹಾಗೂ ಅನೇಕ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರ ಮೂಲಕ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗಾಗಿ ಸದಾ ಶ್ರಮಿಸುತ್ತಿದ್ದೇವೆ. ಆತ್ಮೀಯ ಪಾಲಕ ಬಂಧುಗಳೇ, ನಿಮ್ಮ ಮಕ್ಕಳಿಗೆ ಜ್ಞಾನದ ಜೊತೆಗೆ ಮಾನವೀಯತೆ, ಶಿಸ್ತು, ಆತ್ಮಸ್ಥೈರ್ಯ ಹಾಗೂ ಸಂಸ್ಕಾರವನ್ನು ಬೆಳೆಸುವುದು ನಮ್ಮ ಧ್ಯೇಯವಾಗಿದೆ. ನಮ್ಮ CSS ವಿದ್ಯಾರ್ಥಿಗಳು SSLC ಫಲಿತಾಂಶದಲ್ಲಿ ರಾಜ್ಯ ಮಟ್ಟದ ಶೈಕ್ಷಣಿಕ ಯಶಸ್ಸಿನ ಜೊತೆಗೆ ಕ್ರೀಡಾ ಸಾಧನೆಗೈದಿರುವುದು ಶ್ಲಾಘನೀಯ. ಈ ಎಲ್ಲ ಸಾಧನೆಗೆ ಪ್ರೇರಣಾ ಶಕ್ತಿಯಾಗಿರುವ ನಮ್ಮ ಆಡಳಿತ ಮಂಡಳಿಯವರ ಮಾರ್ಗದರ್ಶನ, ನಮ್ಮೆಲ್ಲ ಶಿಕ್ಷಕ ವೃಂದದ ಅವಿರತ ಶ್ರಮ ಹಾಗೂ ತಮ್ಮೆಲ್ಲರ ಸಹಕಾರವೇ ಕಾರಣವಾಗಿದೆ. ಭವಿಷ್ಯದಲ್ಲಿ ನಿಮ್ಮ ವಿಶ್ವಾಸ, ಪ್ರೀತಿ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಜೊತೆ ಕೈ ಜೋಡಿಸಿ. ನಮಸ್ಕಾರಗಳು.